కర్ణాటక కేబినెట్ విస్తరణ తర్వాత కాంగ్రెస్ ప్రభుత్వంలో తీవ్ర అలజడి రేగుతుంది. మంత్రి పదవులు దక్కలేదన్న తీవ్ర అసంతృప్తితో పలువురు సీనియర్ ఎమ్మెల్యేలు రాజీనామా బట్టపట్టారు. అయితే ఈ పరిణామాలపై సీఎం డీకే శివకుమార్ అత్యంత కఠినంగా స్పందించారు. రాజకీయాల్లో రాజీనామాలు చేయడం సాధారణ విషయమేనని, ఎవరైనా రాజీనామా లేఖలు ఇస్తే వెంటనే ఆమోదిస్తానని హెచ్చరించారు. పదవుల కంటే పార్టీ క్రమశిక్షణ అత్యంత ముఖ్యమని తేల్చి చెప్పారు. పార్టీల కంటే ఎవరు ఎక్కువ కాదని, వ్యక్తిగత స్వార్థం కంటే పార్టీ ప్రయోజనాలే ముఖ్యమని స్పష్టం చేశారు. రాజీనామా చేయాలనుకునే వారిని ఎవరూ ఆపలేరని, ఒకవేళ రాజీనామాలు చేస్తే తక్షణమే ఆమోదిస్తానని సీఎం జీకే ఘాటుగా స్పందించడంతో కర్ణాటక కాంగ్రెస్ లో రాజకీయం మరింత పెడెక్కింది. ಹಿರಿಯರೆಲ್ಲ ಇದ್ರು. ಆದರೆ ನಾನು ಪರಮೇಶ್ವರರೆಲ್ಲ ಬಹಳ ಚಿಕ್ಕ ವಯಸ್ಸಿನಲ್ಲೇ ಫಸ್ಟ್ ಟೈಮೇ ನಾವು ಮೊದಲನೇ ಬಾರಿಗೆನೆ ಶಾಸಕರಾದವರು ನಾವು ಮಂತ್ರಿ ಆದವರು ಇಲ್ಲಿದ್ದೀವಿ. ನಾನು ಕೆಲವು ಸಂದರ್ಭದಲ್ಲಿ ನಮ್ಮನ್ನ ಇಟ್ಕೊಂಡಿದ್ದಾರೆ, ಕೆಲವು ಸಂದರ್ಭದಲ್ಲಿ ಬಿಟ್ಟಿದ್ದಾರೆ. ಅದು ನಡ್ಕೊಂಡು ಬಂದು ಇಲ್ಲಿವರೆಗೂ ನಾವಿಬ್ರು ಈ ಸ್ಥಾನದಲ್ಲಿ ಕೂತಿದ್ದೇವೆ. ಸೊ ಇವತ್ತು ಎಕ್ಸ್ಪಾನ್ಷನ್ ನಡೆದಿದೆ. ಬಹಳ ಜನ ಇದ್ರು, ಬಹಳ ಕೇಪಬಲ್ ಜನ. ನಮ್ಮ ನಂಬರು ತಮ್ಮ ಗೊತ್ತಿದೆ, 138 139 ನಮ್ಮ ನಂಬರು ಇತ್ತು. ಸುಧಾಕರ್ ಒಬ್ಬರು ನನ್ನ ಜೊತೆ ಇಲ್ಲ. ಸೊ ದೊಡ್ಡ ಪಕ್ಷ. ಸೊ ಬಹಳ ಆಸೆ ಆಕಾಂಕ್ಷೆಗಳು ಬೇಕಾದಷ್ಟು ಜನಕ್ಕಿತ್ತು. ಎಲ್ಲರೂ ಎಲಿಜಿಬಲ್. ಯಾರು ಎಲಿಜಿಬಲ್ ಇಲ್ಲ ಅನ್ನೋರು ಯಾರು ಇಲ್ಲ. ಇಲ್ಲಿ 138 ಜನನು ಎಲಿಜಿಬಲ್ ಇದ್ರು. ವಿಧಾನ ಪರಿಷತ್ ಸದಸ್ಯರು ಎಲಿಜಿಬಲ್ ಇದ್ರು. ಸೊ ನಮ್ಮ ಪಾರ್ಟಿ ಒಂದು ತೀರ್ಮಾನ ಮಾಡಿ ಒಂದು ಡಿಸಿಷನ್ ಕೊಟ್ಟಿದ್ದಾರೆ. ಅದಕ್ಕೆ ನಾವೆಲ್ಲ ಬದ್ಧರಾಗಿದ್ದೇವೆ. ಹಿಂದೆ ಕೂಡ ನಾನು ಪರಮೇಶ್ವರ್ ಅವರು MLA ಆಗಿ ಬಂದಾಗ ವೀರೇಂದ್ರ ಪಾಟೀಲ್ ಮುಖ್ಯಮಂತ್ರಿಗಳು, ಬಂಗಾರಪ್ಪನವರು ಕ್ಯಾಬಿನೆಟ್ ಇರಲಿಲ್ಲ, ವೀರೇಂದ್ರ ಇವರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಕ್ಯಾಬಿನೆಟ್ ಇರಲಿಲ್ಲ, ಧರ್ಮಸಿಂಗ್ ಇರಲಿಲ್ಲ, ಲಕ್ಕಪ್ಪನವರು ಇರಲಿಲ್ಲ. ಇಂಥವೆಲ್ಲ ಬೇಕಾದಷ್ಟು ಜನ ಸೀನಿಯರ್ಸ್ ಎಲ್ಲ ಕೂಡ ಇರಲಿಲ್ಲ. ಅದಾದ್ಮೇಲೆ ಕೃಷ್ಣ ಅವ್ರ ಕಾಲದಲ್ಲೂ ಅಜಿತ್ ಸೇಠ್ ಅಂತವರು ಕ್ಯಾಬಿನೆಟ್ ಅಲ್ಲಿ ಇರೋಕ್ಕಾಗಿರ್ಲಿಲ್ಲ. ಅವ್ರು ಬಹಳ ಆತ್ಮೀಯರಿದ್ದು ಕೂಡ ಆಗಕ್ಕಾಗಿರ್ಲಿಲ್ಲ. ಆಗ ಕೂಡ ನೋಡಿದ್ದೇವೆ. ಅದಾದ್ಮೇಲೆ ಧರ್ಮಸಿಂಗ್ ಕಾಲದಲ್ಲಿ ನನ್ನ ಪರಮೇಶ್ವರನೇ ದೂರ ಇಟ್ಟಿದ್ರು ಕಾರಣಾಂತರದಿಂದ. ಸಿದ್ದರಾಮಯ್ಯವ್ರ ಕಾಲದಲ್ಲೂ ನಾವಿಬ್ರು ಇವರು ಅಧ್ಯಕ್ಷರಾಗಿ ಅಧಿಕಾರ ಬಂದರು. ಇವರು 3 ವರ್ಷ ಆದ್ಮೇಲೆ ಹೊರಗಡೆ ಬರಬೇಕಾದ ಪರಿಸ್ಥಿತಿ ಬಂತು. ನನ್ನ ಕೂಡ ಕೆಲವು ದಿನ ಹೊರಗಡೆ ಇಟ್ಟಿತ್ತು. ನಾವು ಬಹಳ ತಾಳ್ಮೆಯಿಂದ ಇದ್ದೆ. ನಮ್ಮಿಬ್ಬರ ತಾಳ್ಮೆ ಇವತ್ತು ನನ್ನ ಮುಖ್ಯಮಂತ್ರಿ ಮಾಡಿದೆ ಪಕ್ಷ, ಇವ್ರನ್ನ ಒಬ್ರು ಮುಖ್ಯಮಂತ್ರಿ ಮಾಡಿದೆ. ಸೊ ಹಂಗೆ ಇವತ್ತು ನೀವು ಏನೇನು ಪ್ರಶ್ನೆ ಕೇಳ್ತಿರೋದನ್ನ ನನಗೆ ಅರಿವಿದೆ. ಏನೇನು ಪಾಯಿಂಟ್ ಆಗ್ತೀರಿ, ತುಮಕೂರು ಮೀಟಿಂಗು, ಅಲ್ಲಿ ಮೀಟಿಂಗು, ಕೋಲಾರ ಮೀಟಿಂಗು, ಚಿಕ್ಕಬಳ್ಳಾಪುರ ಮೀಟಿಂಗು, ಶಿವಮೊಗ್ಗ ಮೀಟಿಂಗು, ರಾಯಚೂರು ಮೀಟಿಂಗು, ಬಳ್ಳಾರಿ ಮೀಟಿಂಗು ಎಲ್ಲ ಹೇಳ್ತೀರಿ ನೀವೆಲ್ಲ. ಬಿಜಾಪುರ ಮೀಟಿಂಗ್ ಎಲ್ಲ ಕೆಲವು ಪ್ರಶ್ನೆಗಳು ಅವ್ರು ಹಿಂಗೆ ಹೇಳಿದ್ರು ಹಿಂಗೆ ಹೇಳಿದ್ರು ಅಂತ ಎಲ್ಲ ಹೇಳ್ತೀರಿ. ಈ ನಡ್ಕೊಂಡು ಬಂದಂತ ಪದ್ಧತಿ ಇದೆಯಲ್ಲ, ಇದು ಏನ್ ಮಾಡ್ತೀರಿ, 33 ಸ್ಥಾನ ಮೊದಲಾದ್ರೆ ಬೇಕಾದಷ್ಟು ಎಷ್ಟು ಜನ ಬೇಕಾದ್ರೂ ತಗೊಳ್ಳುವಂತ ಅವಕಾಶ ಕೃಷ್ಣ ಅವ್ರ ಕಾಲಕ್ಕೆ ಮುಗಿದೋಯ್ತು. ಈಗ 15%ಗೆ ಲಿಮಿಟೇಷನ್ ಮಾಡಿದೆ. ಕಂಪಲ್ಸರಿ ಅಪ್ಪರ್ ಹೌಸಲ್ಲಿ ಒಬ್ರು ಇರಲೇಬೇಕಾಗಿದೆ. ಸೊ ಈ ಪದ್ಧತಿ ಇದೆ. ಆಮೇಲೆ ನಿಮ್ಗೆ ಈಗ ಹೆಣ್ಮಕ್ಳಿಲ್ಲ ಅಂತ ಒಂದು ಪ್ರಶ್ನೆ ಹಾಕ್ತೀರಿ, ಅದಾಗ್ತದೆ, ಫಿಲ್ ಮಾಡ್ತೀರಿ. ತಲೆ ಕೆಡಿಸ್ಕೋಕ್ ಹೋಗ್ಬಿಡಿ, ಹೆಣ್ಮಕ್ಳು ಇರಲೇಬೇಕು. ನಮ್ಮ ಪಕ್ಷದಲ್ಲಿ ಒಂದು ಸಿದ್ಧಾಂತ ಇದೆ. ಮೊದಲು ಒಬ್ಬರು ಹೆಣ್ಮಗಳು ಇದ್ದು, ಈಗ ಡೆಪ್ಯೂಟಿ ಸ್ಪೀಕರ್ ಕೊಟ್ಟಿದ್ವಿ. ಮಂತ್ರಿಗಳು ಮಂಡಲಕ್ಕೂ ನಮ್ಮ ಪಕ್ಷ ಅದಕ್ಕೆ ನನಗೆ ಮಾರ್ಗದರ್ಶನವನ್ನು ಕೊಡ್ತದೆ. ಸೊ ಅದು ಕೂಡ ಈಗ ನಾನು ಇಷ್ಟೊತ್ತು ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಎಲ್ಲ ನನ್ನ ಫ್ರೆಂಡ್ಸ್ಗೆ ಏನೇನು ಸವಾಲುಗಳಿದೆ, ಏನೇನು ಸಮಸ್ಯೆಗಳು ಬರ್ಬೋದು, ಇವೆಲ್ಲ ಕೂಡ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ.